ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ಪ್ರತಿ ವಾರದಂತೆ ವಾರ ಭವಿಷ್ಯವನ್ನು ಟ್ಯಾರೋ ರೀಡಿಂಗ್ ಮೂಲಕ ತಿಳ್ಕೊಳ್ಳುವಂಥ ಸಮಯ ಇದು. ದಿನಾಂಕ 9 ಫೆಬ್ರವರಿ 2026ರಿಂದ 15 ಫೆಬ್ರವರಿ 2026ರವರೆಗಿನ ವಾರ ಭವಿಷ್ಯವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ, ಹಾಗೆಯೇ ನಿಮ್ಮ ಕುಟುಂಬ ಹೇಗಿರುತ್ತೆ, ನಂತರ ನಿಮ್ಮ ಆರೋಗ್ಯ ಹೇಗಿರುತ್ತೆ, ಹೀಗೆ 3 ಸ್ಟೆಪ್ಗಳಲ್ಲಿ ನಾನು ರೀಡಿಂಗ್ಸ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಿಮ್ಮ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ ಅನ್ನೋ ವಿಚಾರನ ನಾನು ಟ್ಯಾರೋ ರೀಡಿಂಗ್ ಮೂಲಕ ನೋಡೋಣ. ನಿಮ್ಮ ಹಣಕಾಸಿನ ವ್ಯವಸ್ಥೆ ಹೇಗಿರುತ್ತೆ ಈ ವಾರ 9ನೇ ತಾರೀಕಿನಿಂದ ಒಂದು 15ನೇ ತಾರೀಕಿನವರೆಗೆ ಅಂತ ಅಂದರೆ ನಾನಿಲ್ಲಿ 3 ಕಾರ್ಡ್ಗಳನ್ನು ತೆಗಿತೀನಿ. ಈ 3 ಕಾರ್ಡ್ಗಳನ್ನು ನಾನಿಲ್ಲಿ ಇಟ್ಟಿದ್ದೀನಿ. ನೋಡೋಣ. ಹಾಗಿದ್ರೆ ಮೊದಲನೇ ಕಾರ್ಡ್ ಬಂದು ಲವರ್ಸ್ ಕಾರ್ಡ್. ಸೊ ಇದು ಮನಿ ಮತ್ತು ಕೆರಿಯರ್ ವಿಚಾರಕ್ಕೆ ಹೊಸ ಬಿಗಿನಿಂಗ್ನ ಕೊಡುವಂಥದ್ದು ಕಾರ್ಡ್, ಸಕ್ಸಸ್ನ ತೋರಿಸುವಂಥ ಕಾರ್ಡ್. ಹಾಗೆಯೇ ನೀವು ಮಾಡುವಂತಹ ಕೆಲಸದಲ್ಲಿ ಹೊಸ ಒಂದು ಪರ್ಸೆಪ್ಷನ್ ಬರುತ್ತೆ, ಹೊಸ ಒಂದು ವಿಚಾರವನ್ನು ಯೋಚನೆ ಮಾಡಿ ನೀವು ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ. ಇದು ಒಂದು ಟೋಟಲ್ ಪಾಸಿಟಿವ್ ಆದಂತಹ ಕಾರ್ಡು. ಹಾಗಾಗಿ ಈ ವಾರ ಒಂದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ವಾರ ಅಂತ ಹೇಳ್ಬೋದು. ಇನ್ನು ನೀವು ಇರುವಂತಹ ಏನು ಹಣ ಇದೆ ಅದನ್ನು ನೋಡದೆ ನಿಮಗೆ ಎಲ್ಲಿಂದ ಹಣ ಬರ್ತಾ ಇದೆ ಅಂತ ಯೋಚಿಸದೆ ಇಲ್ಲದೆ ಇರೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರ್ತೀರ. ಹಾಗಾಗಿ ನಿಮಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಹಣ ಎಲ್ಲಿಂದ ಬರುತ್ತೆ, ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ನಿಮ್ಗೆ ಅದರಲ್ಲಿ ಹಣ ಇದೆ, ನಿಮ್ಗೆ ಅದನ್ನು ಗುರುತಿಸೋಕ್ಕಾಗ್ತಾ ಇಲ್ಲ ಅಂತ ತಗೋಬಹುದು. ಹಾಗೆಯೇ ನಿಮಗೇನಾದರೂ ಯಾವುದೋ ಒಂದು ಜಾಬ್ ಮಾಡ್ತಾ ಇದ್ದೀರಾ, ಆ ಜಾಬಲ್ಲಿ ಒಂದಷ್ಟು ದುಡ್ಡು ಬರ್ತಾ ಇದೆ, ನೀವು ಇರೋ ದುಡ್ಡನ್ನು ಬಿಟ್ಟು ಇನ್ನೆಲ್ಲೋ ದೂರದಲ್ಲಿರುವಂತಹ ನಿಮಗೆ ಸಂಬಂಧಿಸದೇ ಇರೋವಂತಹ ದುಡ್ಡಿನ ಬಗ್ಗೆ ನೀವು ಹೆಚ್ಚು ಯೋಚನೆಯನ್ನು ಮಾಡ್ತಿದ್ದೀರಾ. ಅದನ್ನು ಅವಾಯ್ಡ್ ಮಾಡ್ಕೊಳ್ಬೇಕಾಗಿರೋದು ಈ ಟೈಮಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಇನ್ನು ಮನಿ ಆ್ಯಂಡ್ ಕೆರಿಯರ್ ವಿಚಾರಕ್ಕೆ ಬಂದಾಗ ಇದು ಕೂಡ ಒಂದು ಪಾಸಿಟಿವ್ ಆದಂತಹ ಕಾರ್ಡ್. ಹಾಗಾಗಿ ಡೋಂಟ್ ಗಿವ್ ಅಪ್. ನೀವೇನು ಕೆಲಸ ಮಾಡ್ತಿದ್ದೀರಾ ಅದೇ ಕೆಲಸವನ್ನು ಮುಂದುವರಿಸಿ. ನಿಮ್ಮ ಚಾಯ್ಸು, ನಿಮ್ಮ ಪ್ಯಾಷನ್ ಏನು ಹೇಳಿರುತ್ತೆ, ವರ್ಕ್ ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಹೇಳುತ್ತೆ, ಅದನ್ನೇ ಕಂಟಿನ್ಯೂ ಮಾಡಿ. ಖಂಡಿತ ಅದರಿಂದ ನಿಮಗೆ ಹಣಕಾಸಿನ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ರೀಡಿಂಗ್ ನಾವು ಇಲ್ಲಿ ನೋಡ್ಬೋದು ಹಣಕಾಸಿನ ವಿಚಾರದಲ್ಲಿ. ಇನ್ನು ಮುಂದೆ ಬರುವಂಥದ್ದು ನಾನು ಸಾಮಾನ್ಯವಾಗಿ ತೆಗೆಯುವಂಥದ್ದು ನಿಮ್ಮ ರಿಲೇಷನ್ಶಿಪ್ ವಿಚಾರ. ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ ಇರಬಹುದು, ನಿಮ್ಮ ಸ್ಪೌಸ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ ಇರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ಅನ್ನುವಂಥದ್ದು ಇರ್ಬೋದು. ಹೀಗೆ 3 ಕಾರ್ಡ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಬನ್ನಿ. ಮೊದಲನೇದಾಗಿ ನಿಮ್ಮ ಪ್ರೀತಿ ಪ್ರೇಮ ಯಾರನ್ನಾದರೂ ಇಷ್ಟಪಡ್ತಿದ್ರೆ ಹೇಗಿರುತ್ತೆ ಅಂತ, ಮುಂದಿಂದು ನಿಮ್ಮ ಸ್ಪೌಸ್ ಜೊತೆಗೆ ಗಂಡ ಹೆಂಡತಿಯ ಸಂಬಂಧ ಹೇಗಿರುತ್ತೆ ಅಂತ, 3ನೇ ಕಾರ್ಡ್ ಬಂದು ನಿಮ್ಮ ಕುಟುಂಬ ಸದಸ್ಯರ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ. ಈ ಥರದ 3 ಕಾರ್ಡ್ಗಳನ್ನು ನಾನಿಲ್ಲಿ ತೆಗೆದಿದ್ದೀನಿ. ಸೊ ಫ್ಯಾಮಿಲಿ ವಿಚಾರಕ್ಕೆ ಬಂದಾಗ, ನಿಮ್ಮ ಲವ್ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದಾಗ ಲೆಟ್ ಗೋ. ನೀವು ಬಿಟ್ಬಿಡ್ಬೇಕು. ಹೋಗ್ತಾ ಇದ್ದಾರೆ ನಿಮ್ಮ ಲೈಫಿಂದ, ಯಾರಾದರೂ ಹೋಗಿದ್ದಾರೆ ಅಂದರೆ ನೀವು ಅದನ್ನು ಬಿಟ್ಟು ಮುಂದೆ ಬರೋದನ್ನು ನೋಡಬೇಕು, ಮೂವ್ ಆನ್ ಆಗಬೇಕು ಅಂಥ ಒಂದು ಹ್ಯಾಪಿನೆಸ್ನ ಕೊಡುವಂಥ ಕಾರ್ಡು ಇದಾಗಿಲ್ಲ. ಸೊ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಈ ಸಮಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ತೋರಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಅಂತ ಅಂದ್ಕೊಂಡಿದ್ದೀರಲ್ಲ, ಅವರು ಈ ರಿಲೇಷನ್ಶಿಪ್ನ ಇಷ್ಟಪಡ್ತಾ ಇಲ್ಲ, ಅವರಿಗೆ ಇದು ಬೇಡ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಥರದ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಇದ್ದರೆ ನೀವು ಅದರಿಂದ ಹೊರಗಡೆ ಬರೋದಕ್ಕೆ ನೀವು ಪ್ರಯತ್ನ ಪಡೋದು ಈ ಸಮಯದಲ್ಲಿ ತುಂಬ ಮುಖ್ಯ ಆಗುತ್ತೆ. ಇನ್ನು 2ನೇದು ನಿಮ್ಮ ಸ್ಪೌಸ್ ಜೊತೆಗೆ ಹೇಗಿರುತ್ತೆ ಅಂತಂದರೆ, ನಿಮ್ಮ ಸ್ಪೌಸ್ ಜೊತೆಗೆ ಇಲ್ಲಿ ಒಂದು ಅಂಥ ಹ್ಯಾಪಿಯಾಗಿರುವಂಥ ರಿಲೇಷನ್ಶಿಪ್ ಈ ವಾರ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು, ಹಾಗೆ ಇಮ್ಮೆಚ್ಯೂರ್ ಆಗಿ ನಿಮ್ಮ ಸ್ಪೌಸ್ ನಿಮ್ಮ ಜೊತೆಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಸ್ಪೌಸ್ ನಿಮ್ಮ ಜೊತೆಗೆ ಏನಾದರೂ ಮಾತಾಡ್ತಿದ್ದಾರೆ, ಅವರು ನಿಮ್ಮ ಒಂದು ಇಮ್ಮೆಚ್ಯೂರ್ ಆಗಿ ನಿಮ್ಮ ಜೊತೆಗೆ ಬಿಹೇವ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಈ ಟೈಮಲ್ಲಿ ಎಕ್ಸ್ಕ್ಯೂಸ್ ಮಾಡಿ ಅವರನ್ನು. ಯಾಕೆಂದರೆ ಮುಂದೆ ಅದು ಬದಲಾಗಬಹುದು ಅಂತ. ಟ್ರಸ್ಟ್ ಇಶ್ಯೂಸ್ ಇದೆ ನಿಮ್ಮಿಬ್ಬರ ನಡುವೆ. ಹಾಗಾಗಿ ಸ್ವಲ್ಪ ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಬೇರೆ ರಿಲೇಷನ್ಶಿಪ್ ಅಂತ ಬಂದಾಗ, ಲಾಂಗ್ ಟರ್ಮ್ ರಿಲೇಷನ್ಶಿಪ್, ಈ ಪೇರೆಂಟ್ಸ್ ಇರ್ಬೋದು ಅಥವಾ ಬ್ರದರ್ ಸಿಸ್ಟರ್ ರಿಲೇಷನ್ಶಿಪ್ ಇರ್ಬೋದು, ಇದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಗಳು, ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇರ್ಬೋದು, ಇದು ತುಂಬ ಚೆನ್ನಾಗಿ ಹೋಗುತ್ತೆ. ಆದರೆ ಇಬ್ಬರ ನಡುವೆ ಈಗೋ ಪ್ರಾಬ್ಲಮ್ಗಳು ಹೆಚ್ಚಾಗಿರುತ್ತೆ. ಆ ಈಗೋವನ್ನು ಕಂಟ್ರೋಲ್ ಮಾಡಿಕೊಂಡಾಗ ನಿಮ್ಮ ರಿಲೇಷನ್ಶಿಪ್ಗಳು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದೆ ನಾನು ತೆಗೆಯುವಂತಹ ಕಾರ್ಡ್ಸ್ ಯಾವುದಕ್ಕೆ ಸಂಬಂಧಿಸಿದ್ದು ಅಂದರೆ, ಆರೋಗ್ಯ
ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕಾರ್ಡ್ನ ನಾನಿಲ್ಲಿ ತೆಗಿತೀನಿ. ಯಾವುದು ದಿನಾಂಕ 9ನೇ ತಾರೀಕು ಫೆಬ್ರವರಿಯಿಂದ 15ನೇ ತಾರೀಕಿನವರೆಗಿನ ಒಂದು ಈ ವಾರ ನಿಮ್ಮ ಆರೋಗ್ಯ ಹೇಗಿರುತ್ತೆ ಅನ್ನೋದನ್ನ ಈ ರೀಡಿಂಗಲ್ಲಿ ನಾವು ನೋಡೋಣ. ಸೊ ಮೊದಲನೇ ಕಾರ್ಡು, ಎರಡನೇ ಕಾರ್ಡು, ಮೂರನೇ ಕಾರ್ಡು. ಸೊ ಇದು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು. ಇಲ್ಲಿ ನೆಸೆಸಿಟಿ ಇಲ್ಲಪ್ಪ, ಇಲ್ಲಿ ತುಂಬ ಥಂಡಿ ಇದೆ ಹೋಗಬೇಡಿ ಅಂದರೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಿಸಿಲು ಜಾಸ್ತಿ ಇದೆ ಅಂದರೆ ಅಲ್ಲಿ ಬೇಡ, ಮೊಂಡುತನ ಮಾಡಿಕೊಂಡು ನಿಮ್ಮ ಕೈಲಿ ಆಗದೇ ಇರೋ ಜಾಗಕ್ಕೆಲ್ಲ ಹೋಗಿ ನೀವು ಹೆಲ್ತ್ ಇಶ್ಯೂನ ತಂದುಕೊಳ್ಳೋದಕ್ಕೆ ಈ ಸಮಯದಲ್ಲಿ ಅವಕಾಶ ಇದೆ ಅಂತ. ಹಾಗೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಏನಾದರೂ ಸಾಲ್ವ್ ಆಗುತ್ತಾ ಈ ಟೈಮಲ್ಲಿ ಅಂದರೆ ನಿಮಗೆ ಲಾಂಗ್ ಟರ್ಮ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದು ಯಾವುದಾದ್ರೂ ಡಿಸೀಸಿಂದ ನೀವು ಸಫರ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಸಿಗ್ತಾ ಇದೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ಗೆ ಹೋಗಿ ಖಂಡಿತ ನಿಮ್ಮ ಹೆಲ್ತ್ ಬೆಟರ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಮೂರನೇ ಕಾರ್ಡ್ ಬಂದು 8 ಆಫ್ ಸ್ವಾರ್ಡ್ಸ್ ಅನ್ನುವಂಥ ಒಂದು ಕಾರ್ಡ್. ಇದು ಕೂಡ ಮೆಂಟಲ್ ಸ್ಟ್ರೆಸ್ನ ತೋರಿಸುವಂಥದ್ದು. ಹಾಗಾಗಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಅವ್ರಿಗೆ ಈ ಸಮಯದಲ್ಲಿ ಅಂದರೆ 9ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಮಾನಸಿಕವಾಗಿ ಸ್ವಲ್ಪ ಪರಿಶ್ರಮ ಜಾಸ್ತಿ ಇರುತ್ತೆ, ತುಂಬ ಒಂದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಿಮ್ಮ ಹಣಕಾಸಿನ ವಿಚಾರ, ನಿಮ್ಮ ಒಂದು ಕುಟುಂಬದ ವಿಚಾರ, ಹಾಗೆ ನಿಮ್ಮ ಆರೋಗ್ಯದ ವಿಚಾರ. ಈ ರೀಡಿಂಗಲ್ಲಿ ನಾವು 3 ವಿಚಾರಗಳನ್ನು ನೋಡಿದ್ವಿ. ಈಗ ಏಂಜಲ್ ಕಾರ್ಡ್ ರೀಡಿಂಗ್ನ ಮಾಡೋಣ. ಏಂಜಲ್ ಏನು ಗೈಡೆನ್ಸ್ ಕೊಡ್ತಾರೆ, ನಾನಿಲ್ಲಿ ರೆಗ್ಯುಲರ್ ಆಗಿ ತೆಗೆಯೋ ಹಾಗೆ 3 ಕಾರ್ಡ್ಗಳನ್ನು ತೆಗಿತೀನಿ. ಸೊ ಮೊದಲನೇ ಕಾರ್ಡ್ ಬಂದು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಏಂಜಲ್ಸ್ ಯಾವ ರೀತಿಯ ಗೈಡೆನ್ಸ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲ ಈ ಟೈಮಲ್ಲಿ ನೀವು ಅನ್ವಾಂಟೆಡ್ ಖರ್ಚುಗಳನ್ನು ಮಾಡಿಕೊಡ್ದು. ಯಾರಾದರೂ ಕೇಳಿದ್ರೆ ಈ ಹಣ ನಿಮಗೆ ವರ್ಕೌಟ್ ಆಗುತ್ತಾ, ಕೊಡ್ತೀರಾ ಅಂದರೆ ಇಲ್ಲ ಅಂತ ಹೇಳಬೇಕು. ಈ ಸಮಯದಲ್ಲಿ ಯಾವುದೇ ರೀತಿಯ ಹೊಸ ದುಡ್ಡು ಬರುತ್ತಾ ಅದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಹಣ ಬರುವಂಥದ್ದಿದ್ರು ಈ ಟೈಮಲ್ಲಿ ಅದು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಕಾರ್ಡ್ ಬಂದು ನಿಮ್ಮ ರಿಲೇಷನ್ಶಿಪ್ಗಳ ವಿಚಾರಕ್ಕೆ ಯಾವ ರೀತಿಯ ಗೈಡೆನ್ಸ್ನ ಏಂಜಲ್ಸ್ ಕೊಡ್ತಾರೆ ಈ ಸಮಯದಲ್ಲಿ ಅಂತ ಹೇಳಿದ್ರೆ, ವೆಯ್ಟ್ ಮಾಡಬೇಕು ಅನ್ನುವಂಥದ್ದು ಬರ್ತಾ ಇದೆ. ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ನೀವು ಸ್ವಲ್ಪ ಕಾಯಬೇಕಾಗತ್ತೆ. ಆ ರಿಲೇಷನ್ಶಿಪ್ಪಲ್ಲಿ ನಿಮ್ಗೇನಾದರೂ ತೊಂದರೆ ಆಗ್ತಾ ಇದೆ ಅಥವಾ ಏನೇ ಆಗ್ತಾ ಇದ್ರು ಸಡನ್ ಆಗಿ ಡಿಸಿಷನ್ಸ್ನ ತಗೋಬೇಡಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಮುಂದಿನ ಡಿಸಿಷನ್ಸ್ನ ತಗೊಳ್ಳಿ ಅನ್ನುವಂಥ ಒಂದು ಗೈಡೆನ್ಸ್ನ ಏಂಜಲ್ಸ್ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಕಾರ್ಡ್ ಬಂದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಕಾರ್ಡ್. ಸೊ ಈ ಕಾರ್ಡ್ ಏನು ರೀಡಿಂಗ್ ಕೊಡುತ್ತೆ, ಯಾವ ರೀತಿಯ ಗೈಡೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಎಸ್ ಅನ್ನುವಂಥ ಕಾರ್ಡ್. ನಿಮ್ಮ ಆರೋಗ್ಯ ಈ ಸಮಯದಲ್ಲಿ ಪೂರ್ತಿ ಸಪೋರ್ಟಿವ್ ಆಗಿದೆ. ನೀವು ಅಂದುಕೊಂಡಂತಹ ಕೆಲಸಗಳು ತುಂಬ ಚೆನ್ನಾಗಿ ನೆರವೇರ್ತವೆ. ನಿಮಗೆ ಯಾವುದೇ ಅಡ್ಡಿ ಆತಂಕಗಳು ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಬರೋದಿಲ್ಲ. ನೀವೇನಾದ್ರು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಟೈಮಲ್ಲಿ ಸಪೋರ್ಟ್ ಸಿಗ್ತಾ ಹೋಗುತ್ತೆ, ಆರೋಗ್ಯದ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಕಾರ್ಡ್ ರೀಡಿಂಗ್ನ ಮೂಲಕ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.